ಇಂಥ ಸಂಸ್ಥೆ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ, ಇಂಥ ಸಂಸ್ಥೆ ಏನಾದ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀವೇನಾದ್ರೂ ಮಾಡಂಗಿದ್ರೆ ನಾನು 2 ಎಕರೆ ಲ್ಯಾಂಡ್ ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ ಸರ್. 2 acres ಲ್ಯಾಂಡ್, ಐ ಗಿವ್ ಯು 2 acres ಲ್ಯಾಂಡ್ ಆಸ್ ಮೈ ಓನ್ ಲ್ಯಾಂಡ್, ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ನನ್ನ ಓನ್ ಲ್ಯಾಂಡ್ ಅನ್ನ ನಾನು 2 ಎಕರೆ ಜಾಗವನ್ನ ಕೋಲಾರ ಜಿಲ್ಲೆನಲ್ಲಿ ನಿಮಗೆ ಮುಳಬಾಗಲ್, ಕೋಲಾರ, ಶ್ರೀನಿವಾಸಪುರ ಅಲ್ಲೇ ಆಗ್ಲಿ ನಾನು 2 ಎಕರೆ ಲ್ಯಾಂಡ್ ಅನ್ನೋದು ಲ್ಯಾಂಡ್ಸ್ ಇದೆ ಆ ಕಡೆ ಎಲ್ಲ 2 acres ಲ್ಯಾಂಡ್ ಕೊಡ್ತೀನಿ. ಇಂಥ ಸಂಸ್ಥೆಯನ್ನ ಖಂಡಿತವಾಗ್ಲೂ ನೀವು ಅಲ್ಲಿ ಮಾಡಿ, ನಾವೆಲ್ಲರೂ ನಿಮ್ಮ ಸಹಕಾರ, ನಮ್ಮ ಬೆಂಬಲ ಎಲ್ಲ ಇರುತ್ತೆ. ಯಾಕಂದ್ರೆ ಇಂಥ ಮಕ್ಕಳು ನೀವು ಇಟ್ಕೊಂಡು ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ನಿಮಗೆ ಧನ್ಯವಾದಗಳು ಸರ್. ನಮಗೆ ಖುಷಿ ಆಗುತ್ತೆ ಸರ್. ಇಂಥದ್ರಲ್ಲಿ ನಾವು ಕೈ ಜೋಡಿಸ್ಬೇಕು, ನಾವು ಜೊತೆಯಲ್ಲಿ ಇರ್ಬೇಕು. ನಮ್ಮ ಕೈಯಲ್ಲಿ ಈ ಸಂಸ್ಥೆಯನ್ನ ನಡೆಸಕ್ಕಂತೂ ನನ್ನ ಕೈಯಲ್ಲಿ ಆಗೋದಿಲ್ಲ, 100% ಆಗೋದಿಲ್ಲ. ಆ ಪೇಷನ್ಸ್ ನಮ್ಗೆ ಇರೋದಿಲ್ಲ ನಮಗೆ. ಆದ್ರೆ ನೀವು ಈ ಸಂಸ್ಥೆ ನಡೆಸ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಸಹಕಾರ ಬೆಂಬಲ ಇರುತ್ತೆ. ನೀವೊಂದು ಕೋಲಾರ, ಶ್ರೀನಿವಾಸಪುರ, ಮುಳಬಾಗಲ್ ಎಲ್ಲಿ ನೀವು ಮಾಡ್ತೀನಿ ಅಂದ್ರೆ 2 ಎಕರೆ ಲ್ಯಾಂಡ್ ಫ್ರೀ ಆಗಿ ನಾನು ನಿಮ್ಮ ಸಂಸ್ಥೆಗೆ ಕೊಡ್ತೀನಿ. ಒಳ್ಳೆ ಜಾಗ, ರೋಡ್ ಇರೋ ಜಾಗ ಕೊಡ್ತೀನಿ. ಖಂಡಿತವಾಗ್ಲೂ ಅಲ್ಲಿ ನೀವು ಮಾಡಿ. ನಾನು ಯಾವಾಗ ಅಂತ ಹೇಳಿ ನೀವು 1 ವೀಕ್ ಅಂದ್ರೆ 1 ವೀಕ್ ಎಲ್ಲ ನಾನು ಕೊಡ್ತೀನಿ ಸರ್. ನಾನು ಓನ್ ಲ್ಯಾಂಡ್ ಕೊಡ್ತೀನಿ ಸರ್. ಮಾಡಿ ಸರ್ ಸಂಸ್ಥೆಯನ್ನ. ರೋಷನ್ ನೀನು ಮಾತಾಡೋ. ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿಯಾಗಿದೆ, ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ವಿತೌಟ್ ಪರ್ಮಿಷನ್ ನಾನು ಇಲ್ಲಿ ಬಂದು ಈ ಮಕ್ಕಳನ್ನ ನೋಡಿ, ಇವರನ್ನ ನೋಡಿ ಕಲೀರಿ. ನಾವೆಲ್ಲ ನೋಡಿದೀವಿ ಸರ್, ಎಲ್ಲ ನೋಡಿದೀವಿ ಅಂದ್ರೆ ಒಳ್ಳೇದು ಮಾಡಿದೀವಿ, ಕೆಟ್ಟದ್ದು ಮಾಡಿದೀವಿ, ಬಿಸ್ನೆಸ್ ಮಾಡಿದೀವಿ, ಬೇಕಾದಷ್ಟು ದುಡ್ಡು ನೋಡಿದೀವಿ, ದುಡ್ಡಿಲ್ದೇ ಇರೋ ಸಮಾಧಾನ ನೋಡಿದೀವಿ, ಎಲ್ಲವನ್ನೂ ನೋಡಿದೀವಿ, ಟೋಟಲ್ ಆಗಿ ನೋಡಿದೀವಿ. ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ಅಲ್ಲಿಂದ ತುಂಬಾ ಲೋ ಲೆವೆಲಿಂದ ಬಂದಿದ್ದೀವಿ. ಆದ್ರೆ ಇಷ್ಟು ದಿವಸ ನಾವೆಷ್ಟು ಸಂತೋಷ ಪಟ್ಟಿದೀವೋ, ಇವತ್ತು ಇದನ್ನ ನೋಡಿದ್ಮೇಲೆ, ಈ ಮಕ್ಕಳನ್ನ ನೋಡಿ, ಈ ವಿಡಿಯೋಸ್ ನೋಡಿದ್ಮೇಲೆ ಫುಲ್ ಲೈಫ್ ಅಲ್ಲಿ ನನಗೆ 45 ಏಜ್ ಇದೆ. ಈ 45 ಏಜ್ ಅಲ್ಲಿ ನಾನು ಅಷ್ಟು ಸಂತೋಷ ಪಟ್ಟಿವತ್ತೆ, ಎಲ್ಲ ಡಬಲ್ ಆಗಿ ಅಷ್ಟು ಸಂತೋಷ ಪಟ್ಟಿದ್ದೀನಿ ಅಂತ ಹೇಳ್ತಾ, ಅದು ನಮ್ಮ ಎಕೋ ಫಾದರ್ ಇಂದ ನಾನು ಖುಷಿ ಪಟ್ಟಿದೆ ಅಂತ ಹೇಳ್ತಾ, ನನ್ನನ್ನ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಕೋ ಫಾದರ್ ಅಂಡ್ ಎಲ್ಲ ಗೆಸ್ಟ್ಸ್ ಅಂಡ್ ಫಾದರ್ಸ್ ಅಂಡ್ ಆಲ್ ಸೀನಿಯರ್ಸ್ ಅಂಡ್ ಮೈ ಕ್ಲೋಸ್ ಫ್ರೆಂಡ್ ರೋಷನ್, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೇವೆಯನ್ನ ನಿಸ್ವಾರ್ಥವಾಗಿ ಇವತ್ತು ನನಗೆ ಒಂದು ವಿಶೇಷವಾದಂತ ದಿನ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ನಾನು ಕೋಲಾರ ಜಿಲ್ಲೆ ಪಕ್ಕದ ಕೋಲಾರ ಪಕ್ಕಿನ ಮುಳಬಾಗಲ್ ತಾಲೂಕಿನ ಹುಟ್ಟಿ ಬೆಳೆದು ಅಲ್ಲೇ ಇದ್ದು ಮುಳಬಾಗಲಲ್ಲಿ ಶಾಸಕನಾಗಿ, ಆಮೇಲೆ ಈಗ ಕೋಲಾರಲ್ಲಿ ಶಾಸಕನಾದ. ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಆಚೆ ಎಲ್ಲೂ ಪ್ರೋಗ್ರಾಮ್ಸ್ ಹೋಗೋದಿಲ್ಲ. ರೋಷನ್ ನನ್ನ ಕ್ಲೋಸ್ ಫ್ರೆಂಡ್. ರೋಷನ್ ನಿಮ್ಮ ಸಂಸ್ಥೆಯ ರೋಷನ್ ನನ್ನ ಹಳೆ ಫ್ರೆಂಡ್, ಅಂದ್ರೆ ಒಂದು 25-30 ಇಯರ್ಸ್ ಓಲ್ಡ್ ಫ್ರೆಂಡ್ಸ್. ನಾವೆಲ್ಲ ನನ್ನ ಬ್ರದರ್, ಅವ್ರ ಕ್ಲಾಸ್ಮೇಟ್ಸ್ ಇದ್ರು. ಯಾವಾಗಲೂ ನಮ್ಮ ಮನೆಗೆ ಬರೋದು ಹೋಗೋದು ತುಂಬಾ. ರೋಷನ್ ಹೇಳಿದ್ರು. ಆದ್ರೆ ರೋಷನ್ ಹೇಳೋದಕ್ಕಿಂತ ಎಕೋ ಸಂಸ್ಥೆಯ ಏನಿದೆ ನಡೀತಾ ಇದೆ ಅನ್ನೋ ವಿಚಾರವನ್ನು ನಾನು ತಿಳ್ಕೊಂಡೆ. ಆದ್ರೆ ಇಂಥ ಒಂದು ಸಂಸ್ಥೆಗೆ ನಾವೆಲ್ಲ ಹೋಗ್ಬೇಕು, ನಾವೆಲ್ಲ ನೋಡ್ಬೇಕು, ನಾವು ಅಲ್ಲಲ್ಲಿ ಮೈಕ್ ಹತ್ಕೊಂಡು ಮಾತಾಡುವಾಗ ಇಂಥ ವಿಚಾರಗಳ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಾದರ್, ಎಕೋ ಫಾದರ್ ಅಂತಾನೆ ಹೆಸರು, ಎಕೋ ಫಾದರ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಮಾಜಿ ಶಾಸಕರು, ಎಲ್ಲ ಹಿರಿಯರು, ಫಾದರ್ಸ್ ಅಂಡ್ ಸೀನಿಯರ್ಸ್ ಎಲ್ಲರೂ ಇದ್ದೀರಾ. ಎಲ್ಲ ಸಂಸ್ಥೆಯ, ಎಲ್ಲ ಸಂಘ ಸಂಸ್ಥೆಯ ಎಲ್ಲ ವಿಧವಾದ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಫಾದರ್ಸ್ ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ, ಎಲ್ಲ ಸೇವಾಕರ್ತರಿದ್ದಾರೆ, ನೀವೆಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಎಕೋ ಸಂಸ್ಥೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದು ಮನೆಯಲ್ಲಿ ಯಾರೋ ಒಬ್ಬ ಗಲಾಟೆ ಮಾಡೋನು, ಒಬ್ಬರ ಕುಡಿಯೋರು ಇಟ್ಕೊಂಡ್ರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂದ್ರೆ ಆಗಲ್ಲ, ಮೇಂಟೈನ್ ಮಾಡಕ್ ಆಗೋದಿಲ್ಲ. ನಾವೆಲ್ಲ ಕನ್ನಡ ನೋಡಿದೀವಿ ಅಕ್ಕಪಕ್ಕದಲ್ಲಿ. ಆದ್ರೆ ಈ ಸಂಸ್ಥೆಯಲ್ಲಿ ಇಂಥ ಮಕ್ಕಳನ್ನ ಇಟ್ಕೊಂಡು ಅವರನ್ನ ಓದಿಸಿ, ಅವರನ್ನ ಒಳ್ಳೆತನಕ್ಕೆ, ಕೆಟ್ಟದಾಗಿರೋರನ್ನ, ಏನೋ ಒಂದು ಗೊತ್ತಿಲ್ಲದ ಒಂದು ತಪ್ಪು ಮಾಡಿರೋರನ್ನ ತಗೊಂಡ್ ಬಂದು ಅವರನ್ನ ಟ್ರೈನ್ ಮಾಡಿ, ಅವ್ರನ್ನ ತಿದ್ದಿ, ಒಂದು ಅಡ್ವೊಕೇಟ್ ಆಗು, ನೀನೊಂದು ಎಜುಕೇಟೆಡ್ ಆಗು, ಒಂದು ಬಿಸ್ನೆಸ್ ಮ್ಯಾನ್ ಆಗು, ಒಂದು ಕಂಪನಿ ಎಂಪ್ಲಾಯ್ ಆಗು ಅಂತ ಹೇಳಿ ಅದನ್ನ ಸರಿಪಡಿಸಿ ಅವನ್ನ ತಿದ್ದಿ ಆಚೆ ಕರ್ಕೊಂಡು ಬರೋದು ಅಷ್ಟು ಈಸಿ ಆದಂತ ವಿಷಯ ಅಲ್ಲ. ನಾನು ತಿಳ್ಕೊಳ್ತೀನಿ, ಇಂಡಿಯಾದಲ್ಲಿ ಇದೊಂದೇ ಸಂಸ್ಥೆ ಈ ರೀತಿಯಲ್ಲಿ ಇರುವಂತದ್ದು, ಇಂಡಿಯಾದಲ್ಲಿ ಇದೊಂದೇ ಸಂಸ್ಥೆ ಇರೋದು ಅನ್ಕೊಳ್ತೀನಿ ನಾನು. ಅಂದ್ರೆ ಇಂತಹ ಸಂಸ್ಥೆಗಳು, ಅನೇಕ ಸಂಸ್ಥೆಗಳು ಹುಟ್ಕೋಬೇಕು. ಅದಕ್ಕೆ ಪ್ರೇರಣೆಯಾಗಿ ನಮ್ಮ ಎಕೋ ಫಾದರ್ ನಾವು ತಗೋಬೇಕು. ಅವರನ್ನ ತಗೊಂಡು ಪ್ರೇರಣೆಯಾಗಿ ತಗೊಂಡು ಅವರನ್ನ ಜ್ಞಾಪಕ ಮಾಡಿಕೊಂಡು ಇಂತಹ ಸಂಸ್ಥೆಗಳನ್ನ, ಅನೇಕ ಸಂಸ್ಥೆಗಳನ್ನ ಹುಟ್ಟಾಕುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಈ ಸಮಾಜ. ಈ ಸಮಾಜದಲ್ಲಿ ಎಲ್ಲವನ್ನೂ ಮಾಡಬಹುದು, ಎಲ್ಲವನ್ನೂ ತಿದ್ದಬಹುದು, ಎಲ್ಲವನ್ನೂ ಮಾಡಬಹುದು. ಆಗದೇ ಇರುವಂತ ಕೆಲಸ ಯಾವುದೂ ಇಲ್ಲ. ಆದ್ರೆ ತಂದೆ ತಾಯಿಗೆ ಮನೆಯಲ್ಲಿ ನಾವು ಭಯ ಪಡೋದಿಲ್ಲ, ಆದ್ರೆ ಶಾಲೆಯಲ್ಲಿ ಹೋದ್ರೆ
ಆ ಶಾಲೆಯ ಶಿಕ್ಷಕರು ಅಂದ್ರೆ ಟೀಚರ್ಸ್ ಅವ್ರಿಗೆ ನಾವು ಭಯ ಪಡ್ತಾರೆ ಮಕ್ಕಳು. ತಂದೆ ತಾಯಿ ಅಂದ್ರೆ ಎದುರಿಸ್ತಾರೆ ಬೇಕಾದ್ರೆ ಮಕ್ಕಳು, ಆದ್ರೆ ಟೀಚರ್ಸ್ ನ ಎದುರಿಸೋದಿಲ್ಲ. ಆ ರೀತಿಯಲ್ಲಿ ಇಂಥ ಒಂದು ಸಂಸ್ಥೆಗಳು ಇರುವಂತದ್ದು ತುಂಬಾ ಉತ್ತಮವಾದಂಥದ್ದು, ತುಂಬಾ ಉತ್ತಮ ಇದು. ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಏನೋ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ತಪ್ಪನ್ನ ಮಾಡ್ತಾರೆ, ಅದು ಗೊತ್ತಿಲ್ಲದೆ ಇರುವಂತ ತಪ್ಪು ಮಾಡುವಂಥದ್ದು. ಅದಕ್ಕೆ ಅವರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಅವ್ರಿಗೆ ಟ್ರೈನ್ ಮಾಡಿ ಎಜುಕೇಶನ್ ಕೊಟ್ಟು ಅವ್ರಿಗೆ ನೀವು ಒಳ್ಳೆ ಹುಡುಗ ಆಗುವಂತ ಅವರನ್ನ ತಿದ್ದುವಂಥದ್ದು ಇದೆಯಲ್ಲ, ಅದು ತಂದೆ ತಾಯಿ ಜನ್ಮ ಕೊಟ್ಟಿರುವಂಥದ್ದು ಎಷ್ಟು ಸುಂದರ, ಎಷ್ಟು ಮುಖ್ಯನೋ ಈ ತಿದ್ದಿರುವಂಥದ್ದು, ಈ ಮಕ್ಕಳನ್ನ ಒಳ್ಳೆ ಮಟ್ಟಕ್ಕೆ ತಗೊಂಡು ಬಂತದ್ದು ಅದಕ್ಕಿಂತ ಒಳ್ಳೆ ಒಂದು ಪುಣ್ಯವಾದಂತ ಒಂದು ಕೆಲಸ ಅಂತ ನಾನಂತೂ ಭಾವಿಸ್ತೇನೆ. ಅದೇ ರೀತಿ ಇಂತಹ ಸಂಸ್ಥೆಗಳು ನಾನು ಎಲ್ಲೆಲ್ಲೂ ತುಂಬಾ ಸಮಸ್ಯೆ ನೋಡಿದ್ದೀನಿ. ನಾನು ಇಂದಿರಾನಗರಲ್ಲಿ ಒಂದು ಪ್ಲಾಸ್ಟಿಕ್ ಸೊಸೈಟಿ ಅಂತ ಒಂದು ಡಿಫೆಂಡ್ ಸ್ಕೂಲ್ ಒಂದಿತ್ತು. ಅಲ್ಲೆಲ್ಲ ತುಂಬಾ ಸಲ 98, 99, 2000, 2001, 2003 ಆ ಟೈಮಲ್ಲೆಲ್ಲ ನಾನು ಆ ಸಂಸ್ಥೆಗೆಲ್ಲ ಹೋಗ್ತಾ ಇದ್ದೆ. ಅಲ್ಲಿರುವಂತ ಒಂದು ಮಗು IAS, IPS ಆಗಿರ್ಬೇಕು. ಅಲ್ಲಿ ಓದಿ ಆ ಸಂಸ್ಥೆಯಲ್ಲಿ ಇದ್ದಂತ ಮಗು ಒಂದು IAS. ನನಗೆ ತುಂಬಾ ಖುಷಿ ಆಯ್ತು ಆ ಟೈಮಲ್ಲಿ. ನಾವೆಲ್ಲ ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅಲ್ಲೆಲ್ಲ ನನಗೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನಾನು ಇವತ್ತು ಒಂದು ಒಳ್ಳೆ ಇಂತ ಒಂದು ಆರ್ಗನೈಸೇಷನ್, ಒಳ್ಳೆ ಸಂಸ್ಥೆ, ಆ ವಿಡಿಯೋಸ್ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ. ತುಂಬಾ 25 years ಅಂದ್ರೆ ಅಷ್ಟೇನು ಈಸಿ ಅಲ್ಲ. 25 years ರನ್ ಮಾಡೋದು ಈಸಿ ಅಲ್ಲ. ಇದು ನೀವು ಬೆಳ್ಳಿ ಹಬ್ಬ ಆಚರಣೆ ಮಾಡೋದಲ್ಲ, ನೀವು ಡೈಮಂಡ್ ಹಬ್ಬನು ಆಚರಣೆ ಮಾಡಬೇಕು ಅಂತ ನಮ್ಮ ಆಸೆ. ಈ ಒಂದು ಸಂಸ್ಥೆ ಬೆಳ್ಳಿ ಹಬ್ಬ, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಅಂಡ್ ಡೈಮಂಡ್ ಜೂಬ್ಲಿ ಎಲ್ಲದಕ್ಕೂ ಹೋಗಿ ಅನೇಕ ಜನ ಈ ಸಂಸ್ಥೆಯಿಂದ ಒಳ್ಳೆಯದಾಗುತ್ತೆ. ಈ ಸಂಸ್ಥೆಯಿಂದ ಒಳ್ಳೆ ವಿದ್ಯಾವಂತರಾಗಿ ಆಚೆ ಬಂದವರು, ಅವರು ಒಂದು 10 ಜನಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಅವರು 10 ಜನಕ್ಕೆ ತಿಳುವಳಿಕೆಯನ್ನು ಕೊಟ್ಟು, ಅವರು 10 ಜನಕ್ಕೆ ನಾವು ಒಳ್ಳೆಯದಾಗಿ ತೋರಿಸಿಕೊಳ್ಳಿ ಅಂತ ನಾನು ಆಶಿಸ್ತಾ, ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಎಲ್ಲರೂ ದೊಡ್ಡವರಿದ್ದೀವಿ. ಆದ್ರೆ ನಾವೆಷ್ಟೋ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತೀವಿ. ತುಂಬಾ ಕಾರ್ಯಕ್ರಮಗಳಿಗೆ 10,000 ಜನ, 20,000 ಜನ, 30,000 ಜನ ಇರೋ ಜಾಗದಲ್ಲೆಲ್ಲ ಮೈಕಿಗೆ ಎತ್ಕೊಂಡು ಮಾತಾಡ್ತೀವಿ. ಅದೆಲ್ಲ ಏನು ಪ್ರಯೋಜನ ಏನು ಇಲ್ಲ. ನಾವ್ ಎಲೆಕ್ಷನ್ ಗೆಲ್ಲೋದು ತುಂಬಾ ಈಸಿ. ನಾನು ಇಲ್ಲಿ ನೋಡಿದ್ಮೇಲೆ ನಾವ್ ಎಲೆಕ್ಷನ್ ಗೆಲ್ಲೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ನಾನು ಎಲೆಕ್ಷನ್ ಗೆಲ್ಲೋದು ತುಂಬಾ ಈಸಿ. ಆದ್ರೆ ಇಂಥ ಒಂದು ಸಂಸ್ಥೆಯನ್ನ ಉತ್ಪತ್ತಿ ಮಾಡಿ 25 ವರ್ಷ ಒಂದು ಜರ್ನಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಈಸಿ ಆದ ಕೆಲಸ ಅಲ್ಲ. ಇದು ಒಳ್ಳೆ ರಿಸ್ಕ್ ಆದಂತ ಕೆಲಸ ಇದೆ. ಎಲೆಕ್ಷನ್ ಗೆಲ್ಲೋದು ಈಸಿ, ನಾವು ಬಿಸ್ನೆಸ್ ಮಾಡಿ ದುಡ್ಡು ಮಾಡೋದು ಈಸಿ, ಎಲ್ಲ ಈಸಿ ಇದೆ. ಆದ್ರೆ ಈ ಸಂಸ್ಥೆಯನ್ನ 25 ವರ್ಷ ರನ್ ಮಾಡೋದು ಇದೆಯಲ್ಲ, ಎಷ್ಟು ಕಷ್ಟ ಸುಖಗಳು ಅನುಭವಿಸ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಅದೆಲ್ಲ ನಮಗೆಲ್ಲರಿಗೂ ಯಾರಿಗೂ ಗೊತ್ತಿಲ್ಲ. ಅದನ್ನ ಅವರು ಸಾಧಿಸ್ಕೊಂಡು ಎಲ್ಲರಿಗೂ ಬಂದಿದ್ದಾರೆ ಅಂದ್ರೆ ಇನ್ನ 100 years, 200 years, 500 years ಇದನ್ನ ಕಂಟಿನ್ಯೂ ಮಾಡುವಂತದ್ರಲ್ಲಿ ಯಾವುದೋ ಡೌಟ್ ಏನಿಲ್ಲ. ಒಳ್ಳೆ ಸಂಸ್ಥೆ ಇದೆ ಸರ್. ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ನಾನು ಅನ್ಕೊಳ್ತಾ ಇದ್ದೆ ನನಗೆ ಮ್ಯಾರೇಜಸ್ ಇದೆ, ಹೋಗ್ಬೇಕಲ್ಲ, ಸರಿ ಹೋಗೋಣ, ನೋಡೋಣ, ಇಂಥ ಸಂಸ್ಥೆ ನೋಡ್ಲೇಬೇಕು ನಾನು ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದ್ರೆ ಗೊತ್ತಾಯ್ತು ಮ್ಯಾರೇಜ್ ಇವತ್ತಿಲ್ಲದ ನಾಳೆ ಬೆಳಗ್ಗೆ ನಾವು ಹೋಗ್ಬೋದು ಮ್ಯಾರೇಜ್ಗೆ. ಆದ್ರೆ ಇಂಥ ಸಂಸ್ಥೆ ನಾವು ಯಾವಾಗ್ಲೂ ನೋಡಕ್ ಆಗೋದಿಲ್ಲ. ಇಂಥ ಅವಕಾಶ ನಮ್ಗೆ ಯಾವಾಗೂ ಸಿಗೋದಿಲ್ಲ. ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು, ಮಾತ್ರ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋ ಒಂದು ತುಂಬಾ ಖುಷಿ ಆಗಿದೆ ನನಗೆ. ಅದರಿಂದ ನಾನು ಎಕೋ ಫಾದರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. I started this organization in the year 2000, and before that I did my master's in social development. I also committed my LLB. So during these studies I found children on the streets, children on in the railway platforms were very often very often were attacked and detained by so many people. Especially they were picked up by the police, and they have been detained in the police custodies. That I found is a serious violation of rights of children. So that made me to do a research on the problems of street children from a legal perspective. So during my studies in Holland, I came back doing my masters. I came back to India. I was in Pune, Bombay, and Bangalore, visiting the remand homes. It's called remand homes those days. Now it's called observation home. And children who are remanded in the observation homes were not given sufficient care and protection, and they were not given legal assistance. Very often children were not able to know where they are coming from and what the crimes they are committed. So this situation I found that they have to support it. So I completed my research and came back to Holland. I submitted paper, and the title of my study was An Echo of the Crimes from the Streets of Bangalore, India. When I came back to India after my studies, I want to start an organization. I want to give a name for it. So the Echo of the Crimes from the Streets of Bangalore, India. The title was converted. I took Echo from there, and Echo was enlarged into Empowerment of Children and Human Rights Organization.
So last 25 years, I am in this organization. More than 15,000 children have come and gone from here. Street children as well as child laborers, children who commit offences. Our main focus to children who commit offences. And we provide legal assistance to them, release them to the observation homes, and rehabilitate them, send them back to homes. If not, they cannot go back to homes. We take them to our own homes and rehabilitate. ಮಕ್ಕಳು ಅಪರಾಧ ಮಾಡಿದಾಗ ಮೊದಲನೇ ಕಾಂಟ್ಯಾಕ್ಟ್ ಪ್ಲೇಸ್ SJP ಇರ್ತಾರೆ, ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್. ಸ್ಪೆಷಲ್ ಜುವೆನೈಲ್ ಪೊಲೀಸ್ ಅಂದರೆ ಅದು ಸಪೋರ್ಟೆಡ್ ಅಸಿಸ್ಟೆಡ್ ಬೈ NGOಸ್ಗಳಿದ್ದಾರೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ SJP ಸ್ಥಾಪನೆ ಮಾಡಿದ್ರು, NGO ಜೊತೆ ಸ್ಥಾಪನೆ ಮಾಡಿದ್ರು ಎಕೋ ಸಂಸ್ಥೆ 2003ದಲ್ಲಿ. ಆವತ್ತಿಂದ ಈ ಒಂದು ಸರಿ ಮಕ್ಕಳು ಪೊಲೀಸ್ ಸ್ಟೇಷನ್ ಬಂದಾಗ ಆ ಮಕ್ಕಳಿಗೆ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟ ತಕ್ಷಣ ಅವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ಬೋದು. ಆಮೇಲೆ ಅವ್ರಿಗೆ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಅವ್ರ ಜೊತೆ ಹೋಗಿ ಪ್ರೊಡಕ್ಷನ್ ಟೈಮಲ್ಲಿ ಅವ್ರಿಗೋಸ್ಕರ ವಾದ ಮಾಡೋದು. ನಮ್ಮಲ್ಲಿ 3-4 ವಕೀಲರಿದ್ದಾರೆ, ಫ್ರೀಯಾಗಿ ಅವರಿಗೆ ವಾದ ಮಾಡ್ತಾರೆ. ಒಂದ್ಸರಿ ರಿಲೀಸ್ ಆದಾಗ ಆ ಮಕ್ಕಳಿಗೆ ಸಾಧಾರಣವಾಗಿ ಮನೆಗೆ ವಾಪಸ್ ಕಳಿಸ್ತಾರೆ. ಅಕಸ್ಮಾತ್ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಬೇರೆ ವಿಷಯ ಅಂದರೆ ಆ ಥರ ಮಕ್ಕಳಿಗೆ ನಾವೇ ನಮ್ಮ ಸಂಸ್ಥೆಯಲ್ಲಿ ಬಿಟ್ಟು ಅವರಿಗೆ ಪುನರ್ವಸತಿ ಪ್ಲಾನ್ ಮಾಡ್ತಾರೆ. ಮೊಟ್ಟ ಮೊದಲಾಗಿ ಎಜುಕೇಷನ್, ಫಾರ್ಮಲ್ ಎಜುಕೇಷನ್ ಸ್ಕೂಲಿಗೆ ಕಳಿಸ್ತಾರೆ. ಸುಮಾರು ಮಕ್ಕಳು ಸ್ಕೂಲ್ ಹೋಗಿ ಈಗ ಅವರು ಈಗ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. ಒಬ್ಬರಿದ್ದಾರೆ ಈಗ ಪ್ರೊಫೆಸರಾಗಿ ಬಂದು ಇಲ್ಲಿಗೆ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. 3 ಜನ ವಕೀಲರಾಗಿದ್ದಾರೆ, ಒಬ್ಬ IAS ಪ್ರಯತ್ನ ಮಾಡ್ತಾರೆ. ಎಲ್ಲ ಮಕ್ಕಳು 15,000 ಮಕ್ಕಳು ನಾವು ಹೇಳ್ತಾ ನಂಬರು ಒಂದಿಲ್ಲ ಇನ್ನೊಂದರಲ್ಲಿ ಅವರು ಎಜುಕೇಷನ್ ಮುಗಿಸ್ಬಿಟ್ಟು ಕೆಲಸ ಮಾಡ್ತಾಯಿದೆ. ನಾವು ಯಾಕೆ ಮಾಡ್ತಾರೆ ಅಂದರೆ ಇದು ಕೇಳುವಾಗ ಅದು ನೋಡಿ, ಜನರು ಅದರಲ್ಲಿ ಬಡತನ ಜೀವನ ಮಾಡಿರ್ತಾರೆ. ಅವ್ರ ಜಾತಿ ಮತ ಏನು ವ್ಯತ್ಯಾಸ ಇಲ್ಲ ಅಂತ ಮಕ್ಕಳಿಗೆ ನಾವು ಜಾತಿ ಮತ ವಿಷಯದಲ್ಲಿ ಕೈ ಹಾಕೋದಿಲ್ಲ. ಜನರಿಗೆ ಜನರಾಗಿ ನೋಡಿಬಿಟ್ಟು ಬಡತನ ಜನರಿಗೆ ಬಡತನ ಲಕ್ಷ ನೋಡಿಬಿಟ್ಟು ಅವರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಇದರಲ್ಲಿ ಬೇರೆ ಇನ್ನೂ ಲಾಭೋದ್ದೇಶ ಇಲ್ಲ. ಇದು 15,000 ಮಕ್ಕಳು ಅಂದರೆ 25 ವರ್ಷದಲ್ಲಿ ನಾವು ಎಷ್ಟೊಂದು ಮಕ್ಕಳಿಗೆ ರಿಲೀಸ್ ಮಾಡಿ ಮನೆಗೆ ಕರ್ಕೊಂಡು ಬಿಟ್ಟು, ಇಲ್ಲಾಂದರೆ ಅವರಿಗೆ ಎಜುಕೇಷನ್ ಕೊಟ್ಬಿಟ್ಟು ಮುಖ್ಯಧಾರೆಯಲ್ಲಿ ಬಂದು ಸುಮಾರು ಜನರಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ನೋಡಿದಾಗ ಮ್ಯಾಕ್ಸಿಮಮ್ ನಂಬರು ಮೆಜಾರಿಟಿ ಜಾತಿಗೆ ಸೇರಿರುತ್ತೆ, ಇಲ್ಲಾಂದರೆ ಮೈನಾರಿಟಿ ಸಣ್ಣ ಇರುತ್ತೆ. ಇದರಲ್ಲಿ ನಾವು ಹೆಸರು ಕೂಡ ಕೇಳೋದಿಲ್ಲ, ಯಾಕಂದರೆ ಹೆಸರು ಕೇಳಿದಾಗ ಅದು ಅವರಿಗೆ ಅದು ಯಾವ ಜಾತಿ ಮನಸ್ಸು ಬರೋದು, ಈವನ್ ಮನೋಭಾವನೆಯಲ್ಲಿ ಅದು ಹತ್ರ ಬರಬಾರ್ದು. ಆ ಒಂದು ಲಕ್ಷ್ಯದಲ್ಲಿ ನಾವು ಕೆಲಸ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂದರೆ ಮಗು ಅಂದರೆ ಟಿಲ್ ಕಂಪ್ಲೀಷನ್ ಆಫ್ 18 years. ಅದಾದಮೇಲೆ ಕಾನೂನು ಅವರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಆ ಮಗುಗೆ 18 ಅಂದರೆ ಒಂದು ಏಜ್ ಅಂದರೆ ಒಂದು ಹೆಸರಿಗೋಸ್ಕರ ಮಾತ್ರ ಅವಳು ಎಂಪವರ್ಮೆಂಟ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ. ಅವನು ಎಂಪವರ್ ಮಾಡಬೇಕಂದ್ರೆ ಮತ್ತು ಅವನು ಪುನಃ ಕಂಟಿನ್ಯೂ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. 18 is only a magical number. This magical number will not help the child to get empowered. So he has to be supported and helped further. ಎಜುಕೇಷನ್ ಆಗ್ಬೋದು, ಎಂಪ್ಲಾಯ್ಮೆಂಟ್ ಆಗ್ಬೋದು. ಎಂಪ್ಲಾಯ್ಮೆಂಟ್ ಸಿಕ್ಕಿದಾಗ ಕೂಡ ಅವನೇ ಮತ್ತು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಫಾಸ್ಟರ್ ಕೇರ್ ಹೋಮ್ಸ್, ಅಂದರೆ ಗ್ರೂಪ್ ಫಾಸ್ಟರ್ ಕೇರ್ ಅಂದರೆ ಆ ಒಂದು ಸರಿ ಕೆಲಸ ಸಿಕ್ಕಿದ ಮೇಲೆ ಆ ಥರ ಮಕ್ಕಳಿಗೆ ರೂಮ್ ಬಾಡಿಗೆ ತಗೊಂಡು ಅವ್ರು ಒಟ್ಟಿಗೆ ಅಲ್ಲಿ ಜೀವನ ಮಾಡಿ ಅಲ್ಲಿ ಕೆಲಸ ಮಾಡಿ ಅವ್ರು ಜೀವನ ಮಾಡ್ತಾರೆ ಟಿಲ್ ದ ಗೆಟ್ ಮ್ಯಾರಿಡ್. ಸಮ್ಟೈಮ್ ಈವನ್ ಆಫ್ಟರ್ ಮ್ಯಾರೇಜ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ಅವನು ಮನೆ ಸಪೋರ್ಟ್ ಮಾಡೋಕ್ಕೆ ಯಾರು ಇರೋದಿಲ್ಲ ಅವನಿಗೆ. ಸರ್, ಇದು ಎಲ್ಲಿ ಎಷ್ಟು ಸೆಂಟರ್ ಇದೆ ಮತ್ತು ಇಲ್ಲ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಗೆ ಎಲ್ಲಿ ಬರಬೇಕು? ಓಕೆ, ಇದು ನಮಗೆ ಎಕೋ ಸಂಸ್ಥೆಗೆ ಇಲ್ಲೊಂದು ಸೆಂಟರ್ ಇದೆ, ಸುಮ್ಮನಹಳ್ಳಿಯಲ್ಲಿ ಸ್ಪೆಷಲ್ ಹೋಮ್ ಇದೆ, ಮತ್ತು ಮೈಸೂರಲ್ಲಿ ಇನ್ನೊಂದು ಹೋಮ್ ಇದೆ, ಕೇರಳದಲ್ಲಿ ಕೊಚ್ಚಿಲಿ ಒಂದು ಹೋಮ್ ಇದೆ. ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ವೆಬ್ಸೈಟಲ್ಲಿ ನಂಬರ್ಸ್ ಇದೆ. ಅದೇ ಥರ ಸುಮಾರು ಪೊಲೀಸ್ ಸ್ಟೇಷನ್ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಹೆಲ್ಪ್ ಮಾಡೋ ಟೈಮಲ್ಲಿ ಡಿಪಾರ್ಟ್ಮೆಂಟ್ ಜನರಿಗೆ ಗೊತ್ತಿರುತ್ತೆ. ಸೊ ವಿ ಕ್ಯಾನ್ ಆಲ್ಸೋ ಡೈರೆಕ್ಟ್ಲಿ ಕಾಲ್ ಅಸ್ ಅಂಡ್ ಸೀಕ್ ಸಪೋರ್ಟ್. ಕಾಂಟ್ಯಾಕ್ಟ್ ಮಾಡ್ಬೋದು ಸರ್, ಯಾವ ಬೇಕಾದ್ರೂ ಕಾಂಟ್ಯಾಕ್ಟ್ ಸರ್. ಆಮೇಲೆ ಇದರಲ್ಲಿ ಒಂದು ಸ್ಮಾಲ್ ಡಾಕ್ಟರ್ ಮಾಡ್ತಾ ಇದ್ದೀರಾ, ಮತ್ತೆ ಆಕ್ಟಿವಿಟೀಸ್ ಏನೇನು ಮಕ್ಕಳಿಗೆ ಏನು ನಡೆಯುತ್ತೆ ಸರ್? ನನ್ನ ಹೆಸರು ಐವನ್ ನಿಗ್ಲಿ, ಮಾಜಿ ಶಾಸಕ. ಈ ಸಂಸ್ಥೆ ಫಾದರು ಆ್ಯಂಟನಿ 2000ರಲ್ಲಿ ಸ್ಟಾರ್ಟ್ ಮಾಡಿರೋದು. ಆವತ್ತಿಂದ ನಾನು ಫಾದರ್ ಜೊತೆಯಲ್ಲಿ ಐ ಎಮ್ ಎ ವೆಲ್ ವಿಶರ್ ಫಾರ್ ಫಾದರ್. ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಎಲ್ಲ ಮಾಡ್ತಾಯಿದ್ದಾರೆ ಫಾದರ್ಗೆ. ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಫಾದರ್ ಮಾಡ್ತಾ ಇರೋದು. ನಾನು ಹಲವಾರು ಸಾರಿ ಇಲ್ಲಿ ಬಂದಿದೆ, ಫಾದರ್ ಏನೇನು ಮಾಡ್ತಾಯಿದ್ದಾರೆ. ಈ ಕಳೆದ 25 ವರ್ಷದಿಂದ ಅವರು ಕಷ್ಟಪಟ್ಟಿದ್ದಾರೆ ಈ ಸಮಸ್ಯೆಯನ್ನು ಈ ಮಟ್ಟಕ್ಕೆ ತಗೊಂಬರೋದಕ್ಕೆ. ಈ ಒಂದು ಸಾರಿ ಜೈಲಿಗೆ ಹೋಗಿ ಬಂದ ಮೇಲೆ ಮಕ್ಕಳು, ಸುಮಾರು ಮಕ್ಕಳು, ಅದು ಜೈಲಂದರೆ ಒಂಥರ ಯೂನಿವರ್ಸಿಟಿ, ಅದು ಅಲ್ಲಿಗೆ ಒಂದು ಸಾರಿ ಹೋದರೆ ಎಲ್ಲ ಕಲಿಬೋದು. ಅಂಥ ಹುಡುಗರನ್ನ ಇಲ್ಲಿ ಕರ್ಕೊಂಬಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಥರ ಮಾಡಿ ಅವ್ರಿಗೆ ಬೇರೆ
ಕೆಲಸ ಟ್ರೈನಿಂಗ್ ಕೊಟ್ಟು ಇವಾಗ ನೋಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಓದಿರೋ ಮಕ್ಕಳು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, KSನಲ್ಲಿ ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಎಲ್ಲ ಕೆಲಸ ಆಟೋ ರಿಕ್ಷಾ ಡ್ರೈವರ್ಸ್ ಇದ್ದಾರೆ ಇಲ್ಲಿ ಬಂದು ಕೆಲಸ ಮಾಡೋದು. Really we have to appreciate these types of organization. I think this is first of its kinds in India. Echo ಅಂದರೆ ಪ್ರತಿಧ್ವನಿ. So that is what Father is meaning by this organization. And I'm really happy that I am a part of this organization. Means I'm a well-wisher, not a part of this organization. Whatever I can do for this organization, I'm always willing to do for them. And people also should come and help such organization. Today we are celebrating the 25th anniversary Silver Jubilee. I congratulate Father. All the best to this organization. ಎಲ್ಲಿದೆ ಸರ್ ಇದು ಸೆಂಟರ್? ಈಗ ಮಕ್ಕಳು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಹೇಳಿ ಸರ್? ಮಕ್ಕಳು ಇದಕ್ಕೆ ಬೇರೆ ಸೆಂಟ್ರೇ ಇಲ್ಲ, ಇದೊಂದೇ ಇರೋದಲ್ಲಿ. ಇವ್ರ ಕಡೆಯಿಂದ ಅವರು ಜನ ಹೋಗ್ತಾರೆ. ವಿ ಹ್ಯಾವ್ ಜುವೆನೈಲ್ ಜಸ್ಟಿಸ್. ಫಾದರ್ ಅಲ್ಲಿ he was a judge there. No, Father? Juvenile justice, he was a judge there. He is a advocate also. And ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಮತ್ತು ಯಾರು ಬೇಕಾದ್ರೂ ಅಂಥ ಹುಡುಗರು ಏನಾದ್ರು ಇದ್ದರೆ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಊಟ ತಿಂಡಿ ಎಲ್ಲ ಇಲ್ಲೇ ಕೊಡ್ತಾರೆ ಇವರಿಗೆ. ಮತ್ತು ಕೆಲಸ ಮೇಲೆ ಆಸಕ್ತಿ ಇದ್ದರೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ಓದಬೇಕಾದ್ರೆ ಶಿಕ್ಷಣ ಅದು ಮಾಡ್ತಾರೆ. ಅವ್ರಿಗೆ ಕಾಲೇಜಿಗೆ ಕಲಿಸ್ಬೇಕಾದ್ರೆ ಕಾಲೇಜ್ ಕಲಿಸೋದಿಲ್ಲ, ಸ್ಕೂಲಿಗೆ ಬೇಕಾದ್ರೆ ಸ್ಕೂಲಿಗೆ ಕಲಿಸ್ಕೊಡ್ತಾರೆ. ಅವ್ರಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಬಾಳೋದಕ್ಕೆ ಒಂದು ಮಾಡಿಕೊಡ್ತಾರೆ ಅವರು. ನಾವು ಒಂದು ಹೃದಯಪೂರ್ವಕ ತಮಗೆ ಧನ್ಯವಾದ ಅರ್ಪಿಸ್ಬೇಕು ಮೊದಲಾಗಿ ನಮ್ಮ ಚಾನಲ್ ವತಿಯಿಂದ. ಯಾಕಂದರೆ ಒಂದು ವೇದಿಕೆಯಲ್ಲಿ 2 ಎಕರೆ ಜಮೀನು ದಾನ ಮಾಡೋದಷ್ಟು ಸುಲಭ ಅಲ್ಲ. ನೀವು ಇಲ್ಲಿ ಬಂದು ನೋಡಿದ ನಂತರ ಒಂದು ನಿರ್ಧಾರ ತೊಗೊಂಡು ಮಾಡಿದ್ರೆ ಏನು ಅಂತ. ಸರ್, ಯಾವತ್ತು ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆ ಕಡೆ ಪ್ರೋಗ್ರಾಮ್ಸ್ಗೆ ಮದುವೆಗಳಿಗೆ ಹೋಗ್ತೀನಿ ಅಷ್ಟೇ, ಬೇರೆ ಏನು ಪ್ರೋಗ್ರಾಮ್ಸ್ ನಾನು ಎಲ್ಲೂ ಅಟೆಂಡ್ ಆಗೋದಿಲ್ಲ. ಅದರಲ್ಲಿ ಇಲ್ಲಿ ಹೇಳಿದ್ರು ನನಗೆ ಈ ಥರ ಬಾಲ್ಯ ವಯಸ್ಸಲ್ಲಿ ತಪ್ಪು ಮಾಡಿರುವಂಥ ಮಕ್ಕಳನ್ನು ಜೈಲಿಗೆ ಹಾಕ್ತಾರೆ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಟು ಅವ್ರನ್ನ ಸಂಸ್ಥೆಯಲ್ಲಿ ಇಟ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ಎಜುಕೇಷನ್ ಕೊಟ್ಟು ಎಲ್ಲವನ್ನೂ ಕೊಟ್ಟು ಅವರನ್ನು ಮಾಡುವಂಥ ಒಂದು ಸಂಸ್ಥೆ ಇದು ಅಂತ ನಮ್ಮ ರೋಷನ್ ಹೇಳಿದ್ದ. ಅದಕ್ಕೆ ನೋಡೋಣ, ಇಂಥ ಸಂಸ್ಥೆಗಳು ನೋಡಿದೆ. ಇವಾಗ ನಮ್ಮ ಕಡೆನೇ ತುಂಬ ಬಾಲ್ಯ ಅಪರಾಧಿಗಳು ತುಂಬ ಇದ್ದಾರೆ, ಅಂಥವ್ರಿಗೂ ಉಪಯೋಗ ಆಗ್ಬೋದು, ನಾವು ಏನಾದರೂ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನನಗೂ ಬಂತು. ಅದರಿಂದ ನಾನು ಬಂದೆ. ತುಂಬ ಖುಷಿ ಆಯಿತು, ಸಂತೋಷ ಆಯಿತು. ಯಾಕಂದರೆ ಸರ್, ಇವತ್ತು ದುಡ್ಡು ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು, ಬಿಲ್ಡಿಂಗ್ ಕಟ್ಬೋದು, ಮನೆ ಕಟ್ಬೋದು, ಕಮರ್ಷಿಯಲ್ ಕಟ್ಬೋದು, ಎಷ್ಟೋ ಮಾಡ್ಕೋಬೋದು. ಆದರೆ ಇವತ್ತು ನಾವು ಉಳಿಸ್ಕೋಬೇಕಾಗಿರೋದು ಇಂಥ ಒಂದು ಸಂಸ್ಥೆಗಳನ್ನು ಉಳಿಸ್ಕೋಬೇಕು. ಯಾಕಂದರೆ ಇಂಥ ಸಂಸ್ಥೆಗಳು ಬೇಕು. ಬಾಲ ಅಪರಾಧಿಗಳು ಮಾಡಬಾರ್ದು, ಮಾಡಿದ್ದವ್ರನ್ನ ತಿದ್ದುವಂಥ ಎಜುಕೇಷನ್ ಕೊಡು. ಇವಾಗ ಜೈಲಿಗೆ ಹಾಕಿದ್ರೆ ಏನು ಕೊಡ್ತಾರೆ ಅವ್ರಿಗೆ? ಏನೂ ಇಲ್ಲ, ಜೈಲಲ್ಲಿ ಇರಬೇಕಷ್ಟೇ, ಬೇರೆ ಏನು ಮಾಡೋಂಗೆ ಇಲ್ಲ. ಅವರು ಇಲ್ಲಿದ್ರೆ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಅವ್ರಿಗೆ ಎಲ್ಲವನ್ನು ಕೊಡ್ತಾರೆ. ಅಂಥ ಒಂದು ಸಂಸ್ಥೆಗಳು ಇರಬೇಕು ಅನ್ನೋ ಒಂದು ಉದ್ದೇಶ ನನಗಿತ್ತು. ತುಂಬ ಖುಷಿ ಆಯಿತು, ಸಂತೋಷ. ಅದಕ್ಕೆ ಇಂಥ ಸಂಸ್ಥೆಗಳಿಗೆ ನಾವೆಲ್ಲರೂ ಸಹಕರಿಸಬೇಕು. ಆದರೆ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಬೇಕು, ತೊಂದರೆ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಇಂಥ ಸಂಸ್ಥೆ ಏನಾದರೂ ನಮ್ಮ ಕೋಲಾರಲ್ಲಿ ಅವರು ಮಾಡೋಂಗಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ನಾನು ಹೇಳ್ದೆಲ್ಲ ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ, ಯಾಕಂದರೆ ನಂದು ಲ್ಯಾಂಡ್ಸ್ ಇರೋದು ಆ ಏರಿಯಾದಲ್ಲ, ಅದಕ್ಕೆ ಆ ಹೆಸರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ದೆ. ನಾನು ಕೊಡಗಿದೆ ಎಲ್ಲಾದರೂ 2 ಎಕರೆ ಲ್ಯಾಂಡ್ ಕೊಡ್ತೀನಿ. ಒಳ್ಳೆ ವಾತಾವರಣ, ಇಂಟೀರಿಯರ್ ಆಗಿರಬೇಕು, ಹೈವೇಗಿರಬಾರ್ದು, ಒಳಗಡೆ ಇರಬೇಕು ವಾತಾವರಣ, ಮರ ಗಿಡ ಬೆಟ್ಟ ಗುಟ್ಟ ಈ ಥರ ಇರಬೇಕು. ಅಂಥ ಜಾಗದಲ್ಲಿ ಕೊಟ್ಟರೆ ಒಳ್ಳೆ ಮಕ್ಕಳಿಗೂ ಆರೋಗ್ಯ. ಇವಾಗ ನೋಡಿ, ಇಲ್ಲಿ ಪೊಲ್ಯೂಷನ್ ಇರುತ್ತೆ ಬ್ಯಾಂಗ್ಳೂರು, ಇವಾಗ ಅಲ್ಲೆಲ್ಲ ಬಂದ್ಬಿಟ್ಟು ಪೊಲ್ಯೂಷನ್ ಇರೋದಿಲ್ಲ, ಒಳ್ಳೆ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಮಕ್ಕಳಿಗೆಲ್ಲ ಇರುತ್ತೆ. ಅದರಲ್ಲಿ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ, ನಾನು ಮುಳಬಾಗಲ್ 13-18 MLA ಇರಬೇಕಂದ್ರೆ 2 ಸ್ಕೂಲ್ ಮಾಡಿದೆ. ಒಂದು ಮೈನಾರಿಟಿ ಸ್ಕೂಲು ಹಾಸ್ಟೆಲು, ಇನ್ನೊಂದು ಕಿತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ. ಅದು ನಮ್ಮೂರ ಹೆಸರು, ಕೊತ್ತೂರು ಮೊರಾರ್ಜಿ ದೇಸಾಯಿ ಶಾಲೆ ಅಂತ. ನೀವು ಹೋಗಿ ನೋಡಿ, ನಾನು ಪಂಚಾಯತಿಲಿ ಮಾಡಿದ್ದೀನಿ. 3 ಕಿಲೋಮೀಟರು, ನೋ ವಿಲೇಜ್ ಅಂಡ್ ನೋ ಹೌಸಸ್. ಒಂದು 8 ಜಾಗದಲ್ಲಿ ಮಾಡಿದ್ದೀನಿ. ಸಾಫ್ಟ್ವೇರ್ ಕಂಪ್ನಿಗಳು ಏನೂ ಇಲ್ಲ ಅದ್ರ ಮುಂದೆ. ಆ ಮಕ್ಕಳೆಲ್ಲ ಇವತ್ತು ನಾನು ಹೋದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇಂಥ ಸ್ಕೂಲ್ ಮಾಡಿದ್ರಿ ನೀವು ಅಂತ ಒಂದು ಆಸೆಗೆ. ಆ ರೀತಿಯಲ್ಲಿ ಇಂಥ ಸಂಸ್ಥೆಗಳನ್ನು ಮಕ್ಕಳಿಗೋಸ್ಕರ ಇರುವಂಥ, ಅವ್ರಿಗೋಸ್ಕರ ಇರೋದಲ್ಲ, ಮಕ್ಕಳಿಗೋಸ್ಕರ ಇರುವಂಥ ಸಂಸ್ಥೆಗಳನ್ನು ನಾವು ಸಪೋರ್ಟ್ ಮಾಡಬೇಕು. ಅಂಥ ಸಂಸ್ಥೆಗಳಿಗೆ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಏನಾದರೂ ನೆರವು
ಸಿಗೋ ತರ ಏನಾದ್ರು ಇಲ್ಲ, ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರದಿಂದ ನೆರವುಗಳು ಖಂಡಿತ ಸಿಗುತ್ತೆ. ಖಂಡಿತವಾಗ್ಲೂ ಆ ಥರದ್ದು ಏನಾದ್ರು ಸಂದರ್ಭ ಇದ್ದಂಗ ಈ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಮಂತ್ರಿಗಳಾದಂಥ ಜಾರ್ಜ್ ಸಾಹೇಬ್ರು ಇದ್ದಾರೆ, ಅವ್ರ ಜೊತೆಯಲ್ಲೂ ನಾವೆಲ್ಲ ಮಾತಾಡ್ಕೊಳ್ಬೇಕಂದ್ರೆ ನಾವು ಜಾರ್ಜ್ ಅವರು ಮನಸ್ಸು ಮಾಡಿದ ದೊಡ್ಡ ವಿಚಾರ ಏನು ಅಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಖಂಡಿತ ಇಂಥ ಸಮಸ್ಯೆಗಳಿಗಾರ ರಾಜ್ಯ ಸರ್ಕಾರದಿಂದ ಸಹಕಾರ ಇದ್ದೇ ಇರುತ್ತೆ. ಇನ್ನ ಇದೆ ನನಗೆ ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಇಂಡಸ್ಟ್ರೀಸ್ ತುಂಬಾ ಇದೆ. ಇವತ್ತು ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಇಂಡಸ್ಟ್ರಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನರಸಾಪುರ ವೇಮಗಲ್ ಇಂಡಸ್ಟ್ರಿ. ಇವಾಗ ಟಾಟಾ ವಿಸ್ಟಾನು, ಟಾಟಾ ಆಗ್ಬೋದು, ಹೋಂಡಾ ವರ್ಲ್ಡ್ ಬಿಗ್ಗೆಸ್ಟ್ ಪ್ಲಾಂಟ್ ಇನ್ ಹೋಂಡಾ ಕೋಲಾರ ತಾಲೂಕಲ್ಲಿ ಇದೆ. ಇಷ್ಟೆಲ್ಲ ಇಂಥ ಜಾಗದಲ್ಲಿ ಇವಾಗ ಅಲ್ಲೇನಾದ್ರೂ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಅಂಥವ್ರ ಕೈಲಿ ನಾವು CSR ಫಂಡ್ಸ್ ಅಲ್ಲಿ ಮಾಡಿ ಬೇಕಾದ್ರೆ ಬಿಲ್ಡಿಂಗ್ಸ್ ಇಂಥದ್ದು ಏನಾದ್ರು ಸಹಾಯನೂ ಮಾಡಿಸ್ಬೋದು. ಇವಾಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕಂಪ್ನಿಗಳು ಖಂಡಿತ ಇನ್ನೊಂದು ದಿವಸ ನಾನು ಬಂದು ರೋಷನ್ ಅವ್ರ ಜೊತೆ ಫಾದರ್ ಜೊತೆ ಮಾತಾಡಿ ಏನಾದ್ರು ಒಂದು ಮಾಡೋ ಕೆಲಸ. Good evening. Just I'm happy to be a part of this function. 25 years of their service to the humanity, especially for the vulnerable children, and also it's giving hope for the people, those who are seeking for the hope and anything beyond humanness, and also in line with the humanness is a divine. Yeah, whatever we do with the love and care, that is the essence of our divine presence. And also appreciate and thank for the past 25 years of their service to the vulnerable children. Really is enriching and inspiring. It is a perfect example for all of us to be a serviceable for the people, those who are really in need. Those who are in need, and when we give our hand, certainly they will come up. Thus, we can make ourselves better, we can make the society better, and we can make the world to better live in. Congratulations and all the best, Father, Doctor and Advocate, Father Anthony. Thank you. No. That the state government have to come forward to these people. Yeah. No, my desire is when it was needed, we started. But going forward, when everybody cooperates from the family to the government, and this home like this should be empty. That means everybody should live peace, love and harmony. When we have, I think just when it should be empty means there is no a kind of scarcity of love for the children. Why they leave the house and come to the street? Because when they don't get the love and care, they come to the street, they don't have any place. When we give love and there won't be any children of the street, and like this home will be empty. My desire, this home should be empty with the cooperation of every family and every citizens of the world and every government employees. Thus, we can make the change really. It is like an appeal for the society. Like this home should be always empty. Scarcity of people, that means we have abundance of love in the society. Thank you. ಧನ್ಯವಾದಗಳು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.